ಹಾಯ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಅನು ಎಜುಕೇಷನಲ್ ಸ್ಟಡೀಸ್. 8ನೇ ತರಗತಿ ಗಣಿತ ಭಾಗ 2 ಅಧ್ಯಾಯ 9 ಕ್ಷೇತ್ರ ಗಣಿತ. ಹಿಂದಿನ ವಿಡಿಯೋದಲ್ಲಿ ನಾವು ಅಭ್ಯಾಸ 9.2ರ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸಿದ್ದೇವೆ. ಈ ವಿಡಿಯೋದಲ್ಲಿ ಅಭ್ಯಾಸ 9.3ರ 1ರಿಂದ 4ನೇ ಪ್ರಶ್ನೆಯವರೆಗಿನ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸೋಣ. ಪ್ರಶ್ನೆ ನಂಬರ್ 1. ಕೆಳಗೆ ಹೇಳಿರುವ ಸಂದರ್ಭಗಳಲ್ಲಿ ಯಾವಾಗ ಕೊಳವೆಯಾಕಾರದ ಟ್ಯಾಂಕ್ ಒಂದರ ಮೇಲ್ಮೈಯ ವಿಸ್ತೀರ್ಣವನ್ನು ಮತ್ತು ಯಾವ ಸಂದರ್ಭದಲ್ಲಿ ಅದರ ಗಾತ್ರವನ್ನು ಕಂಡುಹಿಡಿಯಬಹುದು ಎಂದು ಕೇಳುತ್ತಿದ್ದಾರೆ. ಇಲ್ಲಿ 3 ಪ್ರಶ್ನೆಗಳನ್ನು ಕೊಡಲಾಗಿದೆ. ಮೊದಲನೆಯದಾಗಿ, ಅದರಲ್ಲಿ ಎಷ್ಟು ನೀರನ್ನು ತುಂಬಿಸಬಹುದೆಂದು ಕಂಡುಹಿಡಿಯುವುದು. ಇಲ್ಲಿ ಟ್ಯಾಂಕ್ನಲ್ಲಿ ನೀರು ತುಂಬಿಸುವುದನ್ನು ನಾವು ಗಾತ್ರ ಮತ್ತು ಮೇಲ್ಮೈ ವಿಸ್ತೀರ್ಣ ಈ ರೀತಿಯಾಗಿ ಇಲ್ಲಿ ಬರೆಯಬೇಕಾಗಿದೆ. ಇಲ್ಲಿ ಕೊಳವೆಯಾಕಾರದ ಟ್ಯಾಂಕ್ ಒಂದರ ಮೇಲ್ಮೈ ವಿಸ್ತೀರ್ಣ ಮತ್ತು ಗಾತ್ರವನ್ನ ಕಂಡುಹಿಡಿಯಬೇಕಾಗಿದೆ. ಇಲ್ಲಿ ಎ ಪ್ರಶ್ನೆ ಗಮನಿಸಿ, ಅದರಲ್ಲಿ ಎಷ್ಟು ನೀರನ್ನು ತುಂಬಿಸಬಹುದೆಂದು ಕಂಡುಹಿಡಿಯುವುದು. ಇಲ್ಲಿ ಈ ಟ್ಯಾಂಕ್ನ ಒಳಗಡೆ ತುಂಬಿಸಬಹುದಾದಂತಹ ನೀರಿನ ಪ್ರಮಾಣವನ್ನ ಕಂಡುಹಿಡಿಯುವಾಗ ನಾವು ಗಾತ್ರವನ್ನ ಕಂಡುಹಿಡಿಯಬೇಕು. ಆದ್ದರಿಂದ ಇಲ್ಲಿ ಗಾತ್ರ ಎಂದು ಬರೆಯಿರಿ. ಬಿ ಪ್ರಶ್ನೆ, ಅದನ್ನು ಗಿಲಾಯಿ ಅಥವಾ ಪ್ಲಾಸ್ಟರಿಂಗ್ ಮಾಡಲು ಎಷ್ಟು ಸಿಮೆಂಟ್ ಚೀಲಗಳು ಬೇಕೆಂಬುದನ್ನು ಲೆಕ್ಕ ಮಾಡುವುದು. ಇಲ್ಲಿ ಹೊರಗಡೆಯಲ್ಲಿ ಪ್ಲಾಸ್ಟರಿಂಗ್ ಮಾಡಲು ಬೇಕಾಗುವ ಸಿಮೆಂಟ್ ಚೀಲಗಳ ಲೆಕ್ಕ ಮಾಡಲು ನಾವು ಇಲ್ಲಿ ಪ್ಲಾಸ್ಟರಿಂಗ್ ಅನ್ನು ಮೇಲ್ಮೈಯಲ್ಲಿ ಮಾಡುವುದರಿಂದ ಇಲ್ಲಿ ಈ ಕೊಳವೆಯಾಕಾರದ ಟ್ಯಾಂಕ್ನ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯಬೇಕಾಗುತ್ತದೆ. ಆದ್ದರಿಂದ ಇಲ್ಲಿ ಮೇಲ್ಮೈ ವಿಸ್ತೀರ್ಣ ಎಂದು ಬರೆದುಕೊಳ್ಳಿ. ಉತ್ತರ ಮೇಲ್ಮೈ ವಿಸ್ತೀರ್ಣ. ಸಿ ಪ್ರಶ್ನೆ, ಇದರಲ್ಲಿರುವ ನೀರಿನಿಂದ ಎಷ್ಟು ಸಣ್ಣ ಟ್ಯಾಂಕ್ಗಳನ್ನು ತುಂಬಿಸಬಹುದೆಂದು ಕಂಡುಹಿಡಿಯುವುದು. ಇಲ್ಲಿ ಇದರಲ್ಲಿರುವ ನೀರಿನಿಂದ ಸಣ್ಣ ಸಣ್ಣ ಟ್ಯಾಂಕ್ಗಳನ್ನು ಎಷ್ಟು ತುಂಬಿಸಬಹುದೆಂದು ಕಂಡುಹಿಡಿಯಲು ನಾವು ಇದರಲ್ಲಿರುವ ಗಾತ್ರವನ್ನು ಕಂಡುಹಿಡಿಯಬೇಕಾಗುತ್ತದೆ. ಇಲ್ಲಿ ಟ್ಯಾಂಕ್ನ ಒಳಗಡೆ ಇರುವ ನೀರಿನ ಪ್ರಮಾಣವನ್ನು ಕಂಡುಹಿಡಿಯುವಾಗ ನಾವು ಗಾತ್ರವನ್ನು ಉಪಯೋಗಿಸುತ್ತೇವೆ. ಅದೇ ಟ್ಯಾಂಕ್ನ ಹೊರ ಮೇಲ್ಮೈಯ ಯಾವುದೇ ಲೆಕ್ಕವನ್ನು ಮಾಡುವಾಗ ನಾವು ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯಬೇಕು. ಆದ್ದರಿಂದ ಇಲ್ಲಿ ಎ ಉತ್ತರ ಗಾತ್ರ, ಬಿ ಮೇಲ್ಮೈ ವಿಸ್ತೀರ್ಣ ಮತ್ತು ಸಿ ಗಾತ್ರ ಎಂದು ಬರೆಯಿರಿ. ಎರಡನೇ ಪ್ರಶ್ನೆ, ಕೊಳವೆ ಎದ ವ್ಯಾಸವು 7 ಸೆಂಟಿಮೀಟರ್ ಮತ್ತು ಎತ್ತರ 14 ಸೆಂಟಿಮೀಟರ್ ಆಗಿದೆ ಮತ್ತು ಕೊಳವೆ ಬಿ ನ ವ್ಯಾಸವು 14 ಸೆಂಟಿಮೀಟರ್ ಮತ್ತು ಎತ್ತರ 7 ಸೆಂಟಿಮೀಟರ್ ಆಗಿದೆ. ಯಾವುದೇ ಲೆಕ್ಕಾಚಾರ ಮಾಡದೆಯೇ ಯಾವುದರ ಗಾತ್ರ ದೊಡ್ಡದಿದೆ ಎಂದು ನೀವು ಸೂಚಿಸಬಲ್ಲಿರ. ಎರಡು ಕೊಳವೆಗಳ ಗಾತ್ರವನ್ನು ಲೆಕ್ಕ ಮಾಡಿ ತಾಳೆ ನೋಡಿರಿ. ದೊಡ್ಡ ಗಾತ್ರದ ಕೊಳವೆಯ ಮೇಲ್ಮೈ ವಿಸ್ತೀರ್ಣವೂ ಸಹ ದೊಡ್ಡದಾಗಿದೆಯೇ ಅಥವಾ ಇಲ್ಲವೇ ಎಂದು ಪರೀಕ್ಷಿಸಿ ಎಂದು ಹೇಳುತ್ತಿದ್ದಾರೆ. ಇಲ್ಲಿ ನೀವು ಮೊದಲನೆಯದಾಗಿ ಇಲ್ಲಿ ಕೊಟ್ಟಿರುವಂತಹ ಎರಡು ಕೊಳವೆಗಳನ್ನ ಗಮನಿಸಿ. ಇಲ್ಲಿ ಮೊದಲನೇ ಕೊಳವೆಯನ್ನ ಎ ಮತ್ತು ಎರಡನೇ ಕೊಳವೆಯನ್ನ ಬಿ ಎಂದು ತೆಗೆದುಕೊಳ್ಳಿ. ಇಲ್ಲಿ ಎ ಕೊಳವೆಯ ವ್ಯಾಸ 7 ಸೆಂಟಿಮೀಟರ್ ಇದೆ ಮತ್ತು ಎತ್ತರ 14 ಸೆಂಟಿಮೀಟರ್. ಬಿ ಕೊಳವೆಯ ವ್ಯಾಸ ಇಲ್ಲಿ 14 ಸೆಂಟಿಮೀಟರ್ ಇದೆ ಮತ್ತು ಎತ್ತರ 7 ಸೆಂಟಿಮೀಟರ್ ಆಗಿದೆ. ಇಲ್ಲಿ ಮೊದಲನೆಯದಾಗಿ ಇಲ್ಲಿ ಯಾವುದೇ ಲೆಕ್ಕಾಚಾರ ಮಾಡದೆ, ಅಂದರೆ ಗಾತ್ರದ ಲೆಕ್ಕಾಚಾರ ಮಾಡದೆ ಯಾವುದರ ಗಾತ್ರ ದೊಡ್ಡದಿದೆ ಎಂದು ನೀವು ಸೂಚಿಸಬಲ್ಲಿರಾ ಎಂದು ಕೇಳುತ್ತಿದ್ದಾರೆ. ಇಲ್ಲಿ ಮೊದಲನೆಯದಾಗಿ ನೀವು ಇಲ್ಲಿ ವ್ಯಾಸವನ್ನ ಗಮನಿಸಿ. 7 ಸೆಂಟಿಮೀಟರ್ ಮತ್ತು 14 ಸೆಂಟಿಮೀಟರ್ ಇದೆ. ಇಲ್ಲಿ ಕೊಳವೆಯ ವಿಸ್ತೀರ್ಣ ಮತ್ತು ಗಾತ್ರದ ಸೂತ್ರದಲ್ಲಿ ತ್ರಿಜ್ಯದ ವರ್ಗ ಇರುವುದರಿಂದ ನಾವು ಇಲ್ಲಿ ಬಿ ಮತ್ತು ಎ ತ್ರಿಜ್ಯದಲ್ಲಿ ಯಾವುದು ದೊಡ್ಡದು ಎಂದು ಕಂಡುಹಿಡಿಯಬೇಕು. ಇಲ್ಲಿ ತ್ರಿಜ್ಯವನ್ನ ಕಂಡುಹಿಡಿಯುವಾಗ ವ್ಯಾಸ 7 ಸೆಂಟಿಮೀಟರ್ ಇದ್ದಾಗ ಈ ಕೊಳವೆಯ ತ್ರಿಜ್ಯ 7/2 ಆಗುತ್ತದೆ. 7/2 ಇಲ್ಲಿ 14/2 14/2 ಎಂದು ಮಾಡಿದಾಗ 7 ಸೆಂಟಿಮೀಟರ್ ಅನ್ನು ನೀವು ಪಡೆಯಬಹುದು. 14/2 ಎಂದರೆ 7 ಸೆಂಟಿಮೀಟರ್ ಆಗುತ್ತದೆ. ಇದು 7/2. ಇಲ್ಲಿ 7 ಸೆಂಟಿಮೀಟರ್ ದೊಡ್ಡ ಸಂಖ್ಯೆಯಾಗಿದೆ. ಆದ್ದರಿಂದ ಇಲ್ಲಿ ಗಾತ್ರದಲ್ಲಿ ದೊಡ್ಡದಾಗಿರುವಂತಹ ಕೊಳವೆ ಬಿ ಕೊಳವೆ ಆಗುತ್ತದೆ. ಈಗ ನಾವು ಉತ್ತರಿಸೋಣ. ಇಲ್ಲಿ ಅದನ್ನೇ ನಾವು ಉತ್ತರದಲ್ಲಿ ಬರೆದಿದ್ದೇವೆ. ಕೊಳವೆಯ ವಿಸ್ತೀರ್ಣ ಮತ್ತು ಗಾತ್ರದ ಸೂತ್ರದಲ್ಲಿ ತ್ರಿಜ್ಯದ ವರ್ಗ ಇರುವುದರಿಂದ ಮತ್ತು ಬಿ ಯ ತ್ರಿಜ್ಯ ಎ ಯ ತ್ರಿಜ್ಯಕ್ಕಿಂತ ಹೆಚ್ಚಿರುವುದರಿಂದ ಬಿ ಯ ವಿಸ್ತೀರ್ಣ ಮತ್ತು ಗಾತ್ರ ಎರಡೂ ದೊಡ್ಡದು. ಇಲ್ಲಿ ಬಿ ಗಾತ್ರ ಮತ್ತು ವಿಸ್ತೀರ್ಣ ದೊಡ್ಡದು ಎಂದು ನಾವು ಹೇಳುತ್ತಿದ್ದೇವೆ. ಇಲ್ಲಿ ಗಮನಿಸಿ, ಮೇಲ್ಮೈ ವಿಸ್ತೀರ್ಣದ ಸೂತ್ರವನ್ನ ನೋಡಿ. 2πr ಗುಣಿಸು r ಪ್ಲಸ್ h ಇದೆ. ಇಲ್ಲೂ ಕೂಡ ನೀವು r ಅನ್ನ ಗಮನಿಸಬಹುದು ಮತ್ತು ಇಲ್ಲಿ ಗಾತ್ರದ ಸೂತ್ರದಲ್ಲೂ ಕೂಡ 5r²h ಇಲ್ಲಿ r ಬರುತ್ತಿದೆ. ಅಂದರೆ ತ್ರಿಜ್ಯವನ್ನ ನಾವು ಇಲ್ಲಿ ಈ ಎರಡು ಕೊಳವೆಗಳಲ್ಲಿ ಗಮನಿಸಬೇಕು. ತ್ರಿಜ್ಯ ಯಾವುದರಲ್ಲಿ ಹೆಚ್ಚಾಗಿರುತ್ತದೆಯೋ ಆ ಕೊಳವೆ ಇಲ್ಲಿ ದೊಡ್ಡ ಗಾತ್ರ ಮತ್ತು ವಿಸ್ತೀರ್ಣವನ್ನ ಹೊಂದಿರುತ್ತದೆ. ಆದ್ದರಿಂದ ನೀವು ಈ ರೀತಿಯಲ್ಲಿ ಉತ್ತರವನ್ನ ಬರೆಯಬೇಕು. ಇಲ್ಲಿ ನಂತರ ದೊಡ್ಡ ಗಾತ್ರದ ಕೊಳವೆ ಮತ್ತು ಸಣ್ಣ ಗಾತ್ರದ ಕೊಳವೆಯನ್ನ ಕಂಡುಹಿಡಿಯಬೇಕಾಗಿದೆ. ಇಲ್ಲಿ ನಾವು ಮೇಲ್ಮೈ ವಿಸ್ತೀರ್ಣ ಮತ್ತು ಗಾತ್ರವನ್ನ ಈಗ ಕಂಡುಹಿಡಿಯಬೇಕು.
ಇಲ್ಲಿ ಮೊದಲನೆಯದಾಗಿ ವಿಸ್ತೀರ್ಣದಲ್ಲಿ ಯಾವುದು ಹೆಚ್ಚು ಮತ್ತು ಗಾತ್ರದಲ್ಲಿ ಯಾವುದು ಹೆಚ್ಚು ಎಂದು ನಾವು ಬರೆಯಬೇಕಾಗಿದೆ. ಇಲ್ಲಿ ಕೊಳವೆ ಎ ಮತ್ತು ಕೊಳವೆ ಬಿ ಎಂದು ತೆಗೆದುಕೊಂಡು ಇಲ್ಲಿ ಪ್ರತಿಯೊಂದನ್ನು ನಾವು ಈಗ ಲೆಕ್ಕಿಸೋಣ. ಕೊಳವೆ ಎ, ಇಲ್ಲಿ ಕೊಳವೆ ಎ ನಲ್ಲಿ ಡಿ ಅಂದರೆ ಡಯಾಮೀಟರ್ ವ್ಯಾಸ 7 ಸೆಂಟಿಮೀಟರ್ ಇದೆ. ಆರ್ ಎಂದರೆ ತ್ರಿಜ್ಯ 7/2 ಅಂದರೆ ವ್ಯಾಸದ ಅರ್ಧದಷ್ಟು ತ್ರಿಜ್ಯ ಇರುತ್ತದೆ. ಆದ್ದರಿಂದ 7/2 ಎಂದು ತೆಗೆದುಕೊಳ್ಳಿ. 7/2 ಸೆಂಟಿಮೀಟರ್. ಹೈಟ್, ಇಲ್ಲಿ ಎತ್ತರವನ್ನ 14 ಸೆಂಟಿಮೀಟರ್ ಎಂದು ಕೊಡಲಾಗಿದೆ. ಇದು ಮೊದಲನೇ ಕೊಳವೆ ಎ ಕೊಳವೆ. ಈಗ ಮೇಲ್ಮೈ ವಿಸ್ತೀರ್ಣದ ಸೂತ್ರವನ್ನ ಬರೆಯೋಣ. ಆದ್ದರಿಂದ ಮೇಲ್ಮೈ ವಿಸ್ತೀರ್ಣ = 2πr × r + h ಇದು ಸೂತ್ರವಾಗಿದೆ. ಈಗ ನಾವು ಇಲ್ಲಿರುವ ಸೂತ್ರದಲ್ಲಿ ಇಲ್ಲಿ ಕೊಟ್ಟಿರುವಂತಹ ಸಂಖ್ಯೆಗಳನ್ನು ಅಳವಡಿಸೋಣ. 2ಕ್ಕೆ 2 ಹಾಗೆ ಇರಲಿ, ಗುಣಿಸು ಫೈನ ಬೆಲೆ 22/7 ಆಗಿದೆ. 22/7 ಗುಣಿಸು ಆರ್ ನ ಬೆಲೆ ಇಲ್ಲಿ 7/2 ಎಂದು ನಾವು ಬರೆದಿದ್ದೇವೆ, ಅದನ್ನೇ ಬರೆಯಿರಿ. 7/2 ಇಲ್ಲಿ ಆರ್ ಪ್ಲಸ್ ಎಚ್ ಇದೆ. ಪುನಃ ಇಲ್ಲಿ ಆರ್ ನ ಬೆಲೆ 7/2 ಪ್ಲಸ್ ಎಚ್ ಎಂದರೆ ಹೈಟ್ ಇಲ್ಲಿ 14 ಸೆಂಟಿಮೀಟರ್, 14 ಎಂದು ಬರೆದುಕೊಳ್ಳಿ. ಈಗ ಇಲ್ಲಿ ಗಮನಿಸಿ, 2 2 ಕ್ಯಾನ್ಸಲ್ ಆಗಿದೆ, 7 7 ಕೂಡ ಕ್ಯಾನ್ಸಲ್ ಆಗಿದೆ. ಈಗ ಇಲ್ಲಿ ಉಳಿದಿರುವುದು 22 ಮಾತ್ರ. 22 ಬರೆಯಿರಿ. ಈಗ ಇಲ್ಲಿ 7/2 ಪ್ಲಸ್ 14 ಇದನ್ನು ಸಂಕ್ಷೇಪಿಸಿದಾಗ ಇಲ್ಲಿ 2 ಮತ್ತು 14, 14 ಎರಡಲೇ ಇಲ್ಲಿ 28 ಬಂದಿದೆ. 28ಕ್ಕೆ 7 ಕೂಡಿಸಿದಾಗ 35 ಬರುತ್ತದೆ. ಇನ್ನೊಮ್ಮೆ ಗಮನಿಸಿ, ಇಲ್ಲಿ 14 ಎರಡಲೇ 28, 28ಕ್ಕೆ ನಾವು 7 ಕೂಡಿಸಬೇಕು, 35 ಬರುತ್ತದೆ. ಇಲ್ಲಿ ಛೇದದಲ್ಲಿರುವ 2 ಹಾಗೆ ಇರಿಸಬೇಕು. ಇದು ಭಿನ್ನ ರಾಶಿಗಳ ಸಂಕಲನ. ಇಲ್ಲಿ 35/2 ಬಂದಿದೆ. ಈಗ ಇಲ್ಲಿ 2 1 2, 2 11 22 ಬರುತ್ತದೆ. 11ನ್ನು 35ರಿಂದ ಗುಣಿಸಿದಾಗ ನಮಗೆ 385 ಚದರ ಸೆಂಟಿಮೀಟರ್ ಅಥವಾ 385 ಗುಣಲಬ್ಧ ಬರುತ್ತದೆ. ಆದ್ದರಿಂದ ಇಲ್ಲಿ ಮೇಲ್ಮೈ ವಿಸ್ತೀರ್ಣ 385 ಚದರ ಸೆಂಟಿಮೀಟರ್ ಆಗಿದೆ. ಇಲ್ಲಿ ಗಾತ್ರವನ್ನು ಕಂಡುಹಿಡಿಯೋಣ. ಗಾತ್ರ 5r²h ಇದು ಕೊಳವೆ ಎದ ಗಾತ್ರವನ್ನು ನಾವು ಇಲ್ಲಿ ಕಂಡುಹಿಡಿಯುತ್ತಿದ್ದೇವೆ. ಇಲ್ಲಿ 5ನ ಬೆಲೆ 22/7 ಗುಣಿಸು r² ಎಂದರೆ 7/2. ಇಲ್ಲಿ 7/2 ನಾವು 2 ಬಾರಿ ಗುಣಿಸಿದ್ದೇವೆ. r² ಎಂದರೆ rನ್ನು 2 ಬಾರಿ ಗುಣಿಸಬೇಕು. ಆದ್ದರಿಂದ 7/2 ಗುಣಿಸು 7/2. ಇಲ್ಲಿ ಎಚ್ನ ಬೆಲೆ 14 ಎಂದು ಬರೆದುಕೊಳ್ಳಿ. 7 1 7, 7 2 14, 2 1 2, 2 1 2 ಇದು ಕ್ಯಾನ್ಸಲ್ ಆಗಿದೆ. ಈಗ ಇಲ್ಲಿ 2 1 2, 2 11 22 ಅಥವಾ 11 2 22 ಆಗುತ್ತದೆ. ಇಲ್ಲಿ 11 7 77, ಇಲ್ಲಿ ಒಂದು 7 ಉಳಿದಿದೆ. ಈ 7 ನಾವು ಇಲ್ಲಿ ಬರೆದಿದ್ದೇವೆ. 77 ಗುಣಿಸು 7, ಇಲ್ಲಿ 77ನ್ನು 7ರಿಂದ ಗುಣಿಸಿದಾಗ ಗುಣಲಬ್ಧ 539 ಬರುತ್ತದೆ. 539 ಇಲ್ಲಿ ಗಾತ್ರ ಇರುವುದರಿಂದ ನಾವು ಘನ ಸೆಂಟಿಮೀಟರ್ನಲ್ಲಿ ಇಡಬೇಕು. 539 ಘನ ಸೆಂಟಿಮೀಟರ್. ಈಗ ಕೊಳವೆ ಎದ ಮೇಲ್ಮೈ ವಿಸ್ತೀರ್ಣ ಮತ್ತು ಗಾತ್ರವನ್ನು ನಾವು ಕಂಡುಹಿಡಿದಿದ್ದೇವೆ. ಈಗ ಕೊಳವೆ ಬಿದ ಮೇಲ್ಮೈ ವಿಸ್ತೀರ್ಣ ಮತ್ತು ಗಾತ್ರವನ್ನು ಕಂಡುಹಿಡಿಯೋಣ. ಕೊಳವೆ ಬಿ, ಇಲ್ಲಿ ವ್ಯಾಸ 14 ಸೆಂಟಿಮೀಟರ್ ಇದೆ. ತ್ರಿಜ್ಯ ವ್ಯಾಸದ ಅರ್ಧದಷ್ಟು ಇರುವುದರಿಂದ ನಾವು ಇಲ್ಲಿ 14/2 ಎಂದು ಭಾಗಿಸಿದ್ದೇವೆ. ತ್ರಿಜ್ಯ d/2 ಆಗುತ್ತದೆ. ಆದ್ದರಿಂದ 14/2 ಎಂದು ಬರೆದುಕೊಳ್ಳಿ. ಇಲ್ಲಿ 2 1 2, 2 7 14, 7 ಸೆಂಟಿಮೀಟರ್ ಬಂದಿದೆ. ಇಲ್ಲಿ ಬಿ ಕೊಳವೆಯ ಎತ್ತರ 7 ಸೆಂಟಿಮೀಟರ್ ಬರೆದುಕೊಳ್ಳಿ. ಈಗ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯೋಣ. ಮೇಲ್ಮೈ ವಿಸ್ತೀರ್ಣದ ಸೂತ್ರ 2πr × r + h ಆಗಿದೆ. 2ಕ್ಕೆ 2 ಹಾಗೆ ಇರಲಿ. ಇಲ್ಲಿ ಫೈನ ಬೆಲೆ 22/7, ಇಲ್ಲಿ ಫೈನ ಬೆಲೆಯನ್ನು ಬರೆಯಬೇಕು. ಗುಣಿಸು ಆರ್ ನ ಬೆಲೆ 7 ಸೆಂಟಿಮೀಟರ್ ಬಂದಿದೆ. r + h ಇದೆ. ಇಲ್ಲಿ r ಇರುವಲ್ಲಿ 7 ಪ್ಲಸ್ ಇಲ್ಲಿ h ಕೂಡ 7 ಬಂದಿದೆ, 7 ಎಂದು ಬರೆದುಕೊಳ್ಳಿ. ಈಗ ಇಲ್ಲಿ 7 ಮತ್ತು 7 ಕ್ಯಾನ್ಸಲ್ ಆಗಿದೆ. 7 + 7 14, 22 44 ಬಂದಿದೆ. 44ನ್ನು ನಾವು 14ರಿಂದ ಗುಣಿಸಿದಾಗ ಬರುವಂತಹ ಗುಣಲಬ್ಧ 616 ಚದರ ಸೆಂಟಿಮೀಟರ್. ಈಗ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿದಿದ್ದೇವೆ. ಗಾತ್ರವನ್ನು ಕಂಡುಹಿಡಿಯಬೇಕು. ಗಾತ್ರದ ಸೂತ್ರ ಗಾತ್ರ = 5r²h ಆಗಿದೆ. 5ನ ಬೆಲೆ 22/7, r² r ನ ಬೆಲೆ 7 ಬಂದಿದೆ, 7 ಬರೆಯಿರಿ. 7r² ಗುಣಿಸು h ನ ಬೆಲೆ 7 ಇದೆ, 7. ಇಲ್ಲಿ 7 ಮತ್ತು 7 ಕ್ಯಾನ್ಸಲ್ ಆಗುತ್ತದೆ. 22 ಹಾಗೆ ಇರಲಿ. ಇಲ್ಲಿ
ಏಳೆಳ್ಳೆ 49, 7ರ ಸ್ಕ್ವೇರ್ ಎಂದರೆ ಏಳೆಳ್ಳೆ 49 ಬಂದಿದೆ. 22ನ್ನು ನಾವು 49ರಿಂದ ಗುಣಿಸಿದಾಗ ಬರುವಂತಹ ಗುಣಲಬ್ಧ 1078 ಘನ ಸೆಂಟಿಮೀಟರ್. ಗಾತ್ರವನ್ನು ನಾವು ಘನ ಸೆಂಟಿಮೀಟರ್ನಲ್ಲಿ ಇಡಬೇಕಾಗಿದೆ. ಈಗ ಇಲ್ಲಿ ನಾವು ಎರಡು ಕೊಳವೆಯ ಮೇಲ್ಮೈ ವಿಸ್ತೀರ್ಣ ಮತ್ತು ಗಾತ್ರವನ್ನು ಗಮನಿಸೋಣ. ಕೊಳವೆ ಎದ ಮೇಲ್ಮೈ ವಿಸ್ತೀರ್ಣ 385 ಚದರ ಸೆಂಟಿಮೀಟರ್. ಕೊಳವೆ ಬಿದ ಮೇಲ್ಮೈ ವಿಸ್ತೀರ್ಣ 616 ಚದರ ಸೆಂಟಿಮೀಟರ್ ಬಂದಿದೆ. ಇಲ್ಲಿ ಎ ಕೊಳವೆಗಿಂತ ಬಿ ಕೊಳವೆಯ ಮೇಲ್ಮೈ ವಿಸ್ತೀರ್ಣ ಹೆಚ್ಚಾಗಿದೆ. ಈಗ ಗಾತ್ರವನ್ನು ಗಮನಿಸೋಣ. ಗಾತ್ರ ಇಲ್ಲಿ ಎದ ಗಾತ್ರ 539 ಘನ ಸೆಂಟಿಮೀಟರ್. ಕೊಳವೆ ಬಿದ ಗಾತ್ರ 1078 ಘನ ಸೆಂಟಿಮೀಟರ್. ಇಲ್ಲಿ ಕೊಳವೆ ಬಿದ ಗಾತ್ರ ಹೆಚ್ಚಾಗಿದೆ. ಆದ್ದರಿಂದ ಇಲ್ಲಿ ಕೊಳವೆ ಬಿ ಹೆಚ್ಚು ಮೇಲ್ಮೈ ವಿಸ್ತೀರ್ಣ ಮತ್ತು ಗಾತ್ರವನ್ನು ಹೊಂದಿದೆ ಎಂದು ನಾವು ಬರೆಯಬಹುದು. ಈಗ ಬರೆಯೋಣ. ಆದ್ದರಿಂದ ಬಿದ ವಿಸ್ತೀರ್ಣ ಮತ್ತು ಗಾತ್ರ ಎರಡು ದೊಡ್ಡದು. ಇಲ್ಲಿ ಮೇಲ್ಮೈ ವಿಸ್ತೀರ್ಣ ಎಂದು ಕೂಡ ನೀವು ತೆಗೆದುಕೊಳ್ಳಬಹುದು. ಕೊಳವೆ ಬಿದ ಮೇಲ್ಮೈ ವಿಸ್ತೀರ್ಣ ಮತ್ತು ಗಾತ್ರ ಎರಡು ದೊಡ್ಡದು. ಈ ರೀತಿಯಾಗಿ ಇಲ್ಲಿ ನೀವು ಬರೆಯಬೇಕು. ಪ್ರಶ್ನೆ ನಂಬರ್ 3. ಪಾದದ ವಿಸ್ತೀರ್ಣ 180 ಚದರ ಮೀಟರ್ ಮತ್ತು 900 ಘನ ಸೆಂಟಿಮೀಟರ್ ಗಾತ್ರವುಳ್ಳ ಆಯತಘನದ ಎತ್ತರವನ್ನು ಕಂಡುಹಿಡಿಯಿರಿ. ಇಲ್ಲಿ ಆಯತಘನದಲ್ಲಿ ಪಾದದ ವಿಸ್ತೀರ್ಣ 180 ಚದರ ಮೀಟರ್ ಇದೆ ಮತ್ತು ಇಲ್ಲಿ ಗಾತ್ರ 900 ಘನ ಸೆಂಟಿಮೀಟರ್ ಎಂದು ಕೊಟ್ಟಿದ್ದಾರೆ. ಈಗ ನಾವು ಆ ಆಯತಘನದ ಎತ್ತರವನ್ನು ಕಂಡುಹಿಡಿಯಬೇಕು. ಪಾದದ ವಿಸ್ತೀರ್ಣ 180 ಚದರ ಮೀಟರ್, ಗಾತ್ರ 900 ಘನ ಸೆಂಟಿಮೀಟರ್ ಎಂದು ಕೊಟ್ಟಿದ್ದಾರೆ. ಆದ್ದರಿಂದ ಆಯತಘನದ ಎತ್ತರವನ್ನು ಇಲ್ಲಿ ನಾವು ಕಂಡುಹಿಡಿಯಬೇಕಾಗಿದೆ. ಆಯತಘನದ ಎತ್ತರ ಗಾತ್ರ ಡಿವೈಡೆಡ್ ಬೈ ಪಾದದ ವಿಸ್ತೀರ್ಣ. ಇದು ಸೂತ್ರ, ನೆನಪಿಟ್ಟುಕೊಳ್ಳಿ. ಗಾತ್ರ ಡಿವೈಡೆಡ್ ಬೈ ಪಾದದ ವಿಸ್ತೀರ್ಣ ಆಯತಘನದ ಎತ್ತರ ಆಗುತ್ತದೆ. ಇಲ್ಲಿ ಗಾತ್ರ 900 ಘನ ಸೆಂಟಿಮೀಟರ್ ಎಂದು ಕೊಟ್ಟಿದ್ದಾರೆ. ಪಾದದ ವಿಸ್ತೀರ್ಣ ಇಲ್ಲಿ 180 ಚದರ ಮೀಟರ್ಗಳು. ಈಗ ಇಲ್ಲಿ 900 ಡಿವೈಡೆಡ್ ಬೈ 180 ಬರುತ್ತದೆ. 0ಗೆ 0 ಕ್ಯಾನ್ಸಲ್ ಆಗಿದೆ. 18 1 18, 18 5 90. ಇಲ್ಲಿ 5 ಉಳಿದಿದೆ. ಆದ್ದರಿಂದ 5 ಸೆಂಟಿಮೀಟರ್ ಇದು ಆಯತಘನದ ಎತ್ತರವಾಗುತ್ತದೆ. ಇಲ್ಲಿ ನೀವು ಇನ್ನೊಂದು ಗಮನಿಸಿ. ಇಲ್ಲಿ ಗಾತ್ರವನ್ನು ಘನ ಸೆಂಟಿಮೀಟರ್ ಎಂದರೆ ಸೆಂಟಿಮೀಟರ್ ಕ್ಯೂಬ್ ಎಂದು ಅರ್ಥ. ಇಲ್ಲಿ ಪಾದದ ವಿಸ್ತೀರ್ಣ ಚದರ ಮೀಟರ್ ಎಂದರೆ ಸೆಂಟಿಮೀಟರ್ ಸ್ಕ್ವೇರ್ ಆಗುತ್ತದೆ. ಇಲ್ಲಿ ಈಗ ಭಾಗಿಸಿದಾಗ ಸೆಂಟಿಮೀಟರ್ ಸ್ಕ್ವೇರ್ ಸೆಂಟಿಮೀಟರ್ ಕ್ಯೂಬ್. ಇಲ್ಲಿ ಸೆಂಟಿಮೀಟರ್ ಸ್ಕ್ವೇರ್ 2 ಇದೆ, ಸೆಂಟಿಮೀಟರ್ ಕ್ಯೂಬ್ ಇಲ್ಲಿ 3 ಇದೆ. ಇಲ್ಲಿ 2ಕ್ಕೆ ನಾವು 2ಅನ್ನು ಕ್ಯಾನ್ಸಲ್ ಮಾಡಿದಾಗ ಇಲ್ಲಿ 1 ಸೆಂಟಿಮೀಟರ್ ಉಳಿಯುತ್ತದೆ. ಈ 1 ಸೆಂಟಿಮೀಟರ್ ಅನ್ನು ನಾವು ಇಲ್ಲಿ ಉತ್ತರದಲ್ಲಿ ಬರೆಯಬೇಕಾಗುತ್ತದೆ. ಆದ್ದರಿಂದ ಇಲ್ಲಿ ಆಯತಘನದ ಎತ್ತರ 5 ಸೆಂಟಿಮೀಟರ್ಗಳು. 4ನೇ ಪ್ರಶ್ನೆ. ಆಯತಘನವೊಂದು 60 ಸೆಂಟಿಮೀಟರ್ ಗುಣಿಸು 54 ಸೆಂಟಿಮೀಟರ್ ಗುಣಿಸು 30 ಸೆಂಟಿಮೀಟರ್ ಅಳತೆಗಳನ್ನು ಹೊಂದಿದೆ. ಇದರೊಳಗೆ 6 ಸೆಂಟಿಮೀಟರ್ ಬಾಹು ಇರುವ ಎಷ್ಟು ಚೌಕಘನಗಳನ್ನು ಇಡಬಹುದು? ಇಲ್ಲಿ ಆಯತಘನದ ಉದ್ದ 60 ಸೆಂಟಿಮೀಟರ್, ಅಗಲ 54 ಸೆಂಟಿಮೀಟರ್ ಮತ್ತು ಎತ್ತರ 30 ಸೆಂಟಿಮೀಟರ್ ಇದೆ ಎಂದು ನಾವು ಪರಿಗಣಿಸಬೇಕು. ಆಯತಘನದೊಳಗೆ 6 ಸೆಂಟಿಮೀಟರ್ ಬಾಹು ಇರುವ ಎಷ್ಟು ಚೌಕಗಳನ್ನು ಇಡಬಹುದು? ಇಲ್ಲಿ 6 ಸೆಂಟಿಮೀಟರ್ ಬಾಹು ಇರುವ ಚೌಕಘನ ಎಂದರೆ ಉದ್ದ, ಅಗಲ ಮತ್ತು ಎತ್ತರ ಎಲ್ಲವೂ ಕೂಡ 6 ಸೆಂಟಿಮೀಟರ್ ಆಗಿರುತ್ತದೆ. ಏಕೆಂದರೆ ಇಲ್ಲಿ ಚೌಕದಲ್ಲಿ ಎಲ್ಲ ಬಾಹುಗಳು ಸಮನಾಗಿರುತ್ತವೆ. ಈಗ ನಾವು ಈ ಆಯತಘನದಲ್ಲಿ 6 ಸೆಂಟಿಮೀಟರ್ ಬಾಹು ಇರುವ ಎಷ್ಟು ಚೌಕಘನಗಳನ್ನು ಇಡಬಹುದು ಎಂದು ಕಂಡುಹಿಡಿಯೋಣ. ಇಲ್ಲಿ ಆಯತಘನದ ಉದ್ದ 60 ಸೆಂಟಿಮೀಟರ್, ಅಗಲ 54 ಸೆಂಟಿಮೀಟರ್, ಎತ್ತರ 30 ಸೆಂಟಿಮೀಟರ್ ಆಗಿದೆ. ಈಗ ಆಯತಘನದ ಗಾತ್ರವನ್ನು ನಾವು ಕಂಡುಹಿಡಿಯುವಾಗ ಉದ್ದ, ಅಗಲ ಮತ್ತು ಎತ್ತರಗಳನ್ನು ಗುಣಿಸಬೇಕು. ಉದ್ದ ಗುಣಿಸು ಅಗಲ ಗುಣಿಸು ಎತ್ತರ. ಉದ್ದ 60 ಸೆಂಟಿಮೀಟರ್ ಗುಣಿಸು ಅಗಲ 54 ಸೆಂಟಿಮೀಟರ್ ಇದೆ, ಎತ್ತರ 30 ಘನ ಸೆಂಟಿಮೀಟರ್ಗಳು. ಇಲ್ಲಿ 3ಅನ್ನು ಗುಣಿಸಿದಾಗ ಸೆಂಟಿಮೀಟರ್ ಗುಣಿಸು ಸೆಂಟಿಮೀಟರ್, ಸೆಂಟಿಮೀಟರ್ ಸ್ಕ್ವೇರ್ ಗುಣಿಸು ಸೆಂಟಿಮೀಟರ್ ಎಂದರೆ ಸೆಂಟಿಮೀಟರ್ ಕ್ಯೂಬ್ ಬರುತ್ತದೆ. ಸೆಂಟಿಮೀಟರ್ ಕ್ಯೂಬ್ ಎಂದರೆ ಇಲ್ಲಿ ಘನ ಸೆಂಟಿಮೀಟರ್ ಎಂದು ಅರ್ಥ. ಸೆಂಟಿಮೀಟರ್ ಕ್ಯೂಬ್ ಇದು ಘನ ಸೆಂಟಿಮೀಟರ್ ಎಂದು ಅರ್ಥವಾಗುತ್ತದೆ. ಈಗ ನಾವು 6 ಸೆಂಟಿಮೀಟರ್ ಬಾಹು ಇರುವ ಚಿಕ್ಕ ಘನದ ಗಾತ್ರವನ್ನು ಕಂಡುಹಿಡಿಯೋಣ. ಈಗ 6 ಸೆಂಟಿಮೀಟರ್ ಬಾಹು ಇರುವಂತಹ ಚಿಕ್ಕ ಘನವನ್ನು ನಾವು ಈ ಆಯತಘನದಲ್ಲಿ ಎಷ್ಟು ಘನಗಳನ್ನಾಗಿ ಇಡಬಹುದು ಎಂದು ಕಂಡುಹಿಡಿಯಬೇಕು. ಆದ್ದರಿಂದ 6 ಸೆಂಟಿಮೀಟರ್ ಬಾಹು ಇರುವ ಚಿಕ್ಕ ಘನದ ಗಾತ್ರ 6 × 6 × 6. ಇಲ್ಲಿ ಉದ್ದ, ಅಗಲ ಮತ್ತು ಎತ್ತರ ಎಲ್ಲವೂ ಕೂಡ ಇಲ್ಲಿ 6 ಸೆಂಟಿಮೀಟರ್ ಆಗಿರುತ್ತದೆ. ಇಲ್ಲೂ ಕೂಡ ಸೆಂಟಿಮೀಟರ್ 3 ಬಾರಿ ಗುಣಿಸಿದಾಗ ಘನ ಸೆಂಟಿಮೀಟರ್ ಬರುತ್ತದೆ. ಈಗ
ಆದ್ದರಿಂದ ಆಯತ ಘನದ ಒಳಗೆ ಇಡಬಹುದಾದ ಚಿಕ್ಕ ಘನದ ಸಂಖ್ಯೆ, ಇಲ್ಲಿ ಆಯತ ಘನದ ಒಳಗೆ ಇಡಬಹುದಾದಂತಹ ಚಿಕ್ಕ ಘನದ ಸಂಖ್ಯೆಯನ್ನು ನಾವು ಕಂಡುಹಿಡಿಯುವಾಗ ಈ ಆಯತ ಘನದ ಗಾತ್ರಕ್ಕೆ ಇಲ್ಲಿ ಈ ಚಿಕ್ಕ ಘನದ ಗಾತ್ರವನ್ನು ಭಾಗಿಸಬೇಕು. ಆಯತ ಘನದ ಗಾತ್ರ ಡಿವೈಡೆಡ್ ಬೈ ಚಿಕ್ಕ ಘನದ ಗಾತ್ರ. ಆಯತ ಘನದ ಗಾತ್ರ ಇಲ್ಲಿ 60 × 54 × 30 ಘನ ಸೆಂಟಿಮೀಟರ್ ಇದೆ. ಅದನ್ನೇ ಬರೆದುಕೊಳ್ಳೋಣ. 60 × 54 × 30 ಡಿವೈಡೆಡ್ ಬೈ ಚಿಕ್ಕ ಘನದ ಗಾತ್ರ 6 × 6 × 6 ಎಂದು ಕೊಟ್ಟಿದ್ದಾರೆ. ಇಲ್ಲಿ 6 1 6, 6 10 60, ಇಲ್ಲಿ 6 1 6, 6 9 54, 6 1 6, 6 5 30 ಬಂದಿದೆ. ಇಲ್ಲಿ ಈಗ 10 × 9 × 5, ಇಲ್ಲಿ 9 5 45, 45 10 450 ಬರುತ್ತದೆ. ಆದ್ದರಿಂದ ಇಲ್ಲಿ 450 ಘನಗಳು ಬಂದಿದ್ದಾವೆ. ಇಲ್ಲಿ ಆಯತ ಘನದ ಒಳಗೆ ಇಡಬಹುದಾದಂತಹ ಚಿಕ್ಕ ಘನದ ಸಂಖ್ಯೆ 450 ಆಗಿದೆ. ಈ ವಿಡಿಯೋದಲ್ಲಿ ನಾವು ಅಭ್ಯಾಸ 9.3ರ 1 ರಿಂದ 4ನೇ ಪ್ರಶ್ನೆಯವರೆಗಿನ ಎಲ್ಲ ಲೆಕ್ಕಗಳಿಗೆ ಉತ್ತರಿಸಿದ್ದೇವೆ. ಮುಂದಿನ ವಿಡಿಯೋದಲ್ಲಿ 5 ರಿಂದ 8ನೇ ಪ್ರಶ್ನೆಗೆ ಉತ್ತರಿಸೋಣ.